ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ರನ್ನರಪ್ ಆದಂತಹ ರಕ್ಷಿತಾ ಶೆಟ್ಟಿ ರನ್ನರಪ್ ಆಗೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳಲ್ಲಿ ಒಂದು ಕಾರಣ ಬಹುಶಃ ಈಗ ಆಕೆ ಹುಟ್ಟುಹಬ್ಬದ ಸಂಭ್ರಮವನ್ನು ಆಕೆ ಸೆಲೆಬ್ರೇಟ್ ಮಾಡಿದಂಥ ರೀತಿಯನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ರಕ್ಷಿತಾ ಶೆಟ್ಟಿಯ ಹೃದಯದಲ್ಲಿ ಒಂದು ಮಾನವೀಯ ಮೌಲ್ಯ ಇದೆ. ಅದು ಮಿಡಿಯುವಂತಹ ಮಾನವೀಯ ಮೌಲ್ಯ. ಕಷ್ಟದಲ್ಲಿರೋರಿಗೆ ಅಥವಾ ತಾನು ಅಥವಾ ತನಗೆ ಇನ್ನೊಬ್ಬರು ಕೇಡು ಬಯಸಿದ್ರೂ ಕೂಡ ತಾನು ಇನ್ನೊಬ್ರಿಗೆ ಕೇಡು ಬಯಸಬಾರ್ದು ಅನ್ನುವಂಥ ಮನಸ್ಥಿತಿ. ತನ್ನ ಕೈಯಲ್ಲಿ ₹2 ಇದ್ದರೆ ಅದರಲ್ಲಿ ₹1 ಅವ್ರಿಗೆ ಕೊಟ್ಟು ₹1 ನಾನು ಖುಷಿ ಪಡಬೇಕು ಅನ್ನುವಂತಹ ಮನಸ್ಥಿತಿ. ಹಾಗೆಯೇ ತನ್ನ ಜೊತೆಗಿರೋರನ್ನು ತಾನು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂತಹ ಒಂದು ಉದಾರತ್ವ. ಈ ಎಲ್ಲ ಗುಣಗಳು ಕೂಡ ರಕ್ಷಿತಾ ಶೆಟ್ಟಿಯಲ್ಲಿ ಇದ್ದಾವೆ ಅನ್ನೋದಕ್ಕೆ ಸಾಕ್ಷಿ ಆಕೆ ಬಿಗ್ ಬಾಸ್ ಮನೆಯಲ್ಲಿ ಕಳೆದಂಥ ದಿನಗಳು. ಇದರ ಜೊತೆಗೆ ಅನಾಥರಿಗೆ ಅನಾಥರು ಅನ್ನುವಂತಹ ಭಾವನೆ ಬರಬಾರ್ದು, ಅವರ ಜೊತೆಗೆ ನಾವಿದ್ದೇವೆ ಅನ್ನೋದನ್ನು ತೋರಿಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿದ ಪರಿಯನ್ನು ನೋಡಿದಾಗ ಇದು ಅರ್ಥ ಆಗ್ತದೆ. ಹೌದು, ರಕ್ಷಿತಾ ಶೆಟ್ಟಿ ತುಂಬ ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ತನ್ನ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಬೇರೆಯವರಾಗಿದ್ದರೆ ಫ್ರೆಂಡ್ಸು ಪಬ್ಬು ಪಾರ್ಟಿ ಅಂತ ಹೇಳ್ಬಿಟ್ಟು ಯಾವುದೋ ಕ್ಲಬ್ಬು ಪಬ್ಬಲ್ಲೋ ಇದ್ದು ಪಾರ್ಟಿಯನ್ನು ಮಾಡಿ ಎಂಜಾಯ್ ಮಾಡ್ತಿದ್ರು. ಆದರೆ ರಕ್ಷಿತಾ ಶೆಟ್ಟಿ ಇವತ್ತಿಗೆ ಸೆಲೆಬ್ರಿಟಿ ಆಗಿದ್ದರೂ ಕೂಡ, ಆಕೆಗೆ ಸಾವಿರಾರು ಜನ ಫಾಲೋವರ್ಸ್ ಇದ್ರೂ ಕೂಡ ಆಕೆ ಇವತ್ತಿಗೆ ತನ್ನ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದ್ದು ಅಥವಾ ಆಚರಿಸಿದ್ದು ಎಲ್ಲಿ ಅಂತ ಹೇಳಿದ್ರೆ ಹೊಸ ಬದುಕು ಅನ್ನುವಂಥ ಆಶ್ರಮದಲ್ಲಿ. ಹೌದು, ತುಂಬ ವಿಶೇಷವಾಗಿ ರಕ್ಷಿತಾ ಶೆಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಎಷ್ಟು ವಿಶೇಷವಾಗಿತ್ತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ವಯಸ್ಸು ಸಣ್ಣದಾದರೂ ಕೂಡ ಬುದ್ಧಿ ತುಂಬ ದೊಡ್ಡದು, ತುಂಬ ಮೆಚುರಿಟಿ ಇರುವಂಥ ಹೆಣ್ಮಕ್ಳು. ಏನು ಮಾಡಬೇಕು ಏನು ಮಾಡಬಾರ್ದು, ಜೊತೆಗೆ ಹೇಗಿರಬೇಕು ಹೇಗಿರಬಾರ್ದು ಇವೆಲ್ಲದರ ಬಗ್ಗೆನೂ ಕೂಡ ತುಂಬ ಅರಿವಿರುವಂತಹ ಹೆಣ್ಮಗು ಅದು. ಬಿಗ್ ಬಾಸ್ ಸೀಸನ್ 12ರಲ್ಲಿ ರನ್ನರಪ್ ಆಗಿ ಜನಪ್ರಿಯತೆಯನ್ನು ಗಳಿಸಿರುವಂಥ ರಕ್ಷಿತಾ ಶೆಟ್ಟಿಗೆ ಸುಮ್ಮನೆ ರನ್ನರಪ್ ಸ್ಥಾನ ಸಿಕ್ಕಿದೆ ಅಂತ ಹೇಳಿಬಿಟ್ಟು ನೀವು ಅಂದ್ಕೊಳ್ಳೋ ಹಾಗಿಲ್ಲ. ಈಗ ಅದಕ್ಕೆ ಸಾಕ್ಷಿಯಾಗಿ ತನ್ನ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸೋದ್ರ ಮೂಲಕ ಸುದ್ದಿಯಾಗಿದ್ದಾರೆ ಇದೇ ರಕ್ಷಿತಾ ಶೆಟ್ಟಿ. ಹೌದು, ಉಡುಪಿಯ ಸಾಲಿಗ್ರಾಮದಲ್ಲಿರುವಂಥ ಹೊಸ ಬದುಕು ಆಶ್ರಮದಲ್ಲಿ ಅಲ್ಲಿನ ಆಶ್ರಮವಾಸಿಗಳ ಜೊತೆಗೆ ಸಂಪೂರ್ಣವಾದಂಥ ಸಮಯವನ್ನು ಕಳೆಯೋದ್ರ ಮೂಲಕ ರಕ್ಷಿತಾ ತಮ್ಮ ಹುಟ್ಟಿದ ದಿನಕ್ಕೆ ಒಂದು ಅರ್ಥಪೂರ್ಣವಾದಂಥ ಮೆರಗನ್ನು ಕೊಟ್ಟಿದ್ದಾರೆ. ಈ ಮೂಲಕ ತನ್ನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣಗೊಳಿಸಿರೋದು ಮಾತ್ರವಲ್ಲ, ಸರಳತೆಯನ್ನು ಕೂಡ ಮೆರೆದಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಸಂಭ್ರಮದ ನಡುವೆಯೂ ಕೂಡ ಸಮಾಜಮುಖಿ ಚಿಂತನೆಯನ್ನು ಮೆರೆದಂಥ ರಕ್ಷಿತಾ ಆಶ್ರಮದ ನಿವಾಸಿಗಳಿಗೆ ವಿಶೇಷವಾದಂಥ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಕೇವಲ ದಾನ ಮಾಡುವುದಷ್ಟೇ ಅಲ್ಲದೆ ಆಶ್ರಮದ ಜನರ ಜೊತೆಗೆ ಬೆರೆತು ಅವರ ಕಷ್ಟ ಸುಖಗಳನ್ನು ಆಲಿಸಿ ತಮ್ಮ ಈ ಹುಟ್ಟುಹಬ್ಬದ ಸಂಭ್ರಮವನ್ನು ಅಲ್ಲೇ ಸಂಭ್ರಮಿಸಿದರು, ಜೊತೆಗೆ ಅರ್ಥಪೂರ್ಣವಾಗಿಸಿದರು. ಇದರ ಜೊತೆಗೆ ಕಾರ್ಯಕ್ರಮದ ವೇಳೆ ಆಶ್ರಮದ ನಿವಾಸಿಗಳು ರಕ್ಷಿತಾ ಅವರಿಗಾಗಿ ಹಾಡುಗಳನ್ನು ಹಾಡಿದರು. ಈ ಸಂದರ್ಭದಲ್ಲಿ ಅವರ ಜೊತೆಗೆ ಧ್ವನಿಗೂಡಿಸಿದಂಥ ರಕ್ಷಿತಾ ತುಂಬ ಲವಲವಿಕೆಯಿಂದ ನೃತ್ಯ ಕೂಡ ಮಾಡಿ ರಂಜಿಸಿದರು. ತೆರೆಯ ಮೇಲೆ ಕಂಡಿದ್ದಂತಹ ತಾರೆಯೊಬ್ಬರು ನಮ್ಮ ನಡುವೆ ಬಂದು ಸಾಮಾನ್ಯರಂತೆ ಬೆರೆತು ನೃತ್ಯ ಮಾಡಿದ್ದನ್ನು ಕಂಡು ಈ ಆಶ್ರಮವಾಸಿಗಳು ಹರ್ಷವನ್ನು ವ್ಯಕ್ತಪಡಿಸಿದರು. 24 ಗಂಟೆಯೂ ಕೂಡ 4 ಗೋಡೆಯ ನಡುವೆ ಇರುವಂಥ ಈ ಆಶ್ರಮವಾಸಿಗಳಿಗೆ ಹೊರಗಡೆ ಜಗತ್ತಿನ ಸಂಪರ್ಕವೇ ಇಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ತಿನ್ನುವಂತಹ ಆಹಾರ ಇದ್ರೂ ಕೂಡ ತಿನ್ನೋದಕ್ಕೆ ಆಗೋದಿಲ್ಲ ಅನ್ನುವಂಥ ದೈಹಿಕ ಪರಿಸ್ಥಿತಿ ಮತ್ತೊಂದು ಕಡೆ. ಎಲ್ಲವೂ ಕೂಡ ಇದ್ದು ಏನೂ ಕೂಡ ಇರದಂತೆ ಇರುವಂತಹ ಅದೆಷ್ಟೋ ಜನರು ಇನ್ನೊಂದು ಕಡೆ. ಇವರೆಲ್ಲರ ನಡುವೆ ಏನೋ ಒಂದು ಸಾಧನೆಯನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಹೊರಟಂತಹ ರಕ್ಷಿತಾ ಶೆಟ್ಟಿ ಇವತ್ತಿಗೆ ಮೊದಲ ಹೆಜ್ಜೆಯನ್ನು ಇಟ್ಟಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರನ್ನರಪ್ ಆಗಾಗಿದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳನ್ನು ಆ ಫಾಲೋವರ್ಸ್ ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳನ್ನು ಹೊಂದಿರುವಂಥ ರಕ್ಷಿತಾ ಶೆಟ್ಟಿ ಆ ಅಭಿಮಾನದ ಹೊಳೆಯಲ್ಲಿ ಮಿಂದೆತ್ತಿದ್ದಾರೆ. ಯಾವುದೇ ಆಡಂಬರ ಇಲ್ಲದೆ ಆಶ್ರಮದ ನಿವಾಸಿಗಳ ಜೊತೆಗೆ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿಯವರ ಸರಳತೆಯನ್ನು ಕಂಡಂಥ ಸ್ಥಳೀಯರು, ಅಭಿಮಾನಿಗಳು ಹಾಗೆಯೇ ಹಿತೈಷಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆಯ ಮಹಾಪೂರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಶ್ರಮದ ಸದಸ್ಯರು ಕೂಡ ರಕ್ಷಿತಾ ಅವರ ಭೇಟಿಯಿಂದ ತಮಗೆ ತುಂಬ ಖುಷಿಯಾಯಿತು, ಸಂತೋಷ ಆಯಿತು ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ಶುಭಾಶಯವನ್ನು ಕೋರಿದ್ದಾರೆ. 100 ಕಾಲ ಸುಖವಾಗಿ ಸಮೃದ್ಧವಾಗಿ ಬದುಕಲ್ಲಿ ಬಾಳಲ್ಲಿ ಹಸನ್ಮುಖಿಯಾಗಿ ಇರುವಂತ ಹೇಳ್ಬಿಟ್ಟು ಒಂದು ಹಾರೈಕೆಯನ್ನು ಕೊಟ್ಟಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ತಾಯಿ ಮತ್ತು ತಂದೆಯ ಸಮಾನರೇ. ಹಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದು ಮಾತ್ರವಲ್ಲದೆ ಅಲ್ಲಿ ಒಂದಷ್ಟು ಕ್ಷಣಗಳನ್ನು ಕಳೆಯೋದ್ರ ಮೂಲಕ ಅವ್ರಿಗೂ ಕೂಡ ಹೊಸ ಬದುಕಿನ ಭರವಸೆಯನ್ನು ಹುಟ್ಟಿಸಿದ್ದು ಮಾತ್ರ ಖುಷಿಯ ವಿಚಾರ.
ಹಾಗೆಯೇ ನೂರಾರು ಕನಸುಗಳನ್ನು ಕಂಡಿರುವಂಥ ರಕ್ಷಿತಾ ಶೆಟ್ಟಿಯ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಹೇಳಿಬಿಟ್ಟು ಅವರೂ ಕೂಡ ಹಾರೈಸಿರೋದು ಮತ್ತೊಂದು ವಿಶೇಷ. ಹಾಗಾಗಿ ಇಲ್ಲಿ ರಕ್ಷಿತಾ ಶೆಟ್ಟಿ ಆ ಆಶ್ರಮಕ್ಕೆ ಹೋಗಿದ್ದೇ ಒಂದು ವಿಶೇಷ. ಆಶ್ರಮಕ್ಕೆ ಹೋಗಿ ಅಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದು ಕೂಡ ಮತ್ತೊಂದು ವಿಶೇಷ. ಅದರ ಜೊತೆಗೆ ಈ ಒಂದು ರಕ್ಷಿತಾ ಅವರ ಬರ್ತ್ಡೇ ಏನಿದೆ ಇದು ಇಷ್ಟು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡುವಂತೆ ಆಗಿದ್ದು ಕೂಡ ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇವತ್ತಿಗೆ ರಕ್ಷಿತಾ ಶೆಟ್ಟಿಗೆ ಎಷ್ಟೇ ಜನ ಫಾಲೋವರ್ಸ್ ಇದ್ರೂ ಕೂಡ ಆಕೆ ಕೆಲವೊಂದಷ್ಟು ವಿಚಾರದಲ್ಲಿ ನಡೆದುಕೊಳ್ಳುವಂಥ ರೀತಿಯನ್ನು ನೋಡಿದ್ರೆ ತುಂಬ ಮೆಚೂರ್ಡ್ ಇದ್ದಾಳಪ್ಪ ಆಕೆ ಅಂತಲೂ ಕೂಡ ಅನಿಸುತ್ತೆ. ಬಟ್ ಒಂದಂತೂ ತಿಳ್ಕೊಳ್ಳಿ, ಯಾವುದೇ ಆದರೂ ಕೂಡ ಇಲ್ಲಿ ಒಂದು ಈಗ ರಕ್ಷಿತಾ ಶೆಟ್ಟಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಇಷ್ಟೆಲ್ಲ ಪಾಪ್ಯುಲಾರಿಟಿಯನ್ನು ಗಳಿಸಿ ಅನಾಥಾಶ್ರಮದಲ್ಲಿ ಈ ರೀತಿ ಒಂದು 4 ಜನರಿಗೆ ಊಟ ಹಾಕುವಂಥ ಪುಣ್ಯ ಇದೆಯಲ್ಲ, ಆ ಪುಣ್ಯ ಬೇರೆ ಯಾವುದರಲ್ಲೂ ಕೂಡ ಬರೋದಿಲ್ಲ. ಈ ವಿಚಾರದಲ್ಲಿ ಈಕೆ ಪುಣ್ಯವಂತೆ ಅಂತಲೇ ಹೇಳ್ಬೋದು. ಹಾಗೆಯೇ ಆ ಪುಣ್ಯದ ಕಾರ್ಯಗಳು ಎಲ್ರಿಗೂ ಕೂಡ ಮಾಡುವಂಥ ಮನಸ್ಸು ಬರಲಿ ಅನ್ನೋದು ನಮ್ಮ ಆಶಯ. ಆ ಕಾರಣಕ್ಕೋಸ್ಕರ 4 ಜನರಿಗೆ ಕಾಣುವಂತೆ ಮತ್ತು 4 ಜನ ಇದನ್ನು ಅನುಸರಿಸುವಂತೆ ಆಗಲಿ ಅನ್ನೋಂಥದ್ದು ನಮ್ಮ ಹಾರೈಕೆ. ವಾಟೆವರ್, ಇಲ್ಲಿ ರಕ್ಷಿತಾ ಶೆಟ್ಟಿಯ ನಡೆಯ ಬಗ್ಗೆ ಒಂದು ಮೆಚ್ಚುಗೆಯ ಮಹಾಪೂರ್ವವೇ ಹರಿದು ಬರ್ತಿದೆ. ನಿಮಗೆಷ್ಟು ಖುಷಿ ಇದೆ, ನಿಮಗೆಷ್ಟು ಮೆಚ್ಚುಗೆ ಇದೆ ರಕ್ಷಿತಾ ಈ ನಡೆಯ ಬಗ್ಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.